ಕಾಂಗ್ರೆಸ್ನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸಂತಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಆಡಳಿತ ಸರ್ಕಾರ ಇವತ್ತು ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲಿಕ್ಕೆ 5 ಲಕ್ಷ ರೂಪಾಯಿ ಲಂಚವನ್ನು ಕೇಳ್ತಿದೆ ಎಂಬ ಒಂದು ಸ್ಫೋಟಕ ವರದಿಯನ್ನು ಅವರು ಬಹಿರಂಗಪಡಿಸಿದ್ದಾರೆ. ಮಾನ್ಯ ಬಸಂತಪ್ಪರನ್ನು ನಾನು ಅಭಿನಂದಿಸ್ತೇನೆ. ಅವ್ರ ಪಕ್ಷದಲ್ಲಿರ್ತಕ್ಕಂತಹ ಭ್ರಷ್ಟಾಚಾರವನ್ನು ಅವರು ಬಹಿರಂಗವಾಗಿ ಹೇಳುವುದರ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಈ ದಲಿತರ ಬಗ್ಗೆ ಹೇಗೆ ನಡ್ಕೊಳ್ತಿದೆ ಅನ್ನೋದನ್ನು ಅವರು ಮುಕ್ತವಾಗಿ ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ SCP TSPಯಲ್ಲಿ 42,000 ಕೋಟಿ ರೂಪಾಯಿಯನ್ನ ದುಡ್ಡನ್ನು ಬೇರೆ ಬಳಕೆಗೆ ಮಾಡಿ ದಲಿತರ ಒಟ್ಟಿಗೆ ಹೊಡೆದಿರ್ತಕ್ಕಂಥದ್ದು. ನಗರಗಳಲ್ಲಿ ಮಲವನ್ನು ಎತ್ತಿ ಕೈಯಿಂದ ಎತ್ತಿ ಕಸವನ್ನು ಗುಡಿಸಿ ಸ್ವಚ್ಛ ಮಾಡಿ ಈ ನಗರಗಳನ್ನು ಸ್ವಚ್ಛವಾಗಿಟ್ಟು ಅಂದವಾಗಿರ್ತಕ್ಕಂಥ ಪೌರ ಕಾರ್ಮಿಕರನ್ನು ಕೂಡ ಬಿಡದೆ ಇವತ್ತು ಏನು ಇಂದಿನ ಬೊಮ್ಮಾಯಿಯವರ ಸರ್ಕಾರದಲ್ಲಿ 40,000 ಜನ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲಾಗಿತ್ತು. ಮತ್ತೆ 16,000 ಜನ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಲಿಕ್ಕೆ ರೆಕಮೆಂಡೇಶನ್ ಮಾಡಿದ್ದನ್ನು ಇಂದಿನ ಸರ್ಕಾರ ಮಾಡಿದ್ದಂಥದ್ದನ್ನು ಇವತ್ತು ಕಾಯಂಗೊಳಿಸಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಲಿಕ್ಕೆ 5 ಲಕ್ಷ ಕೇಳಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಒಂದು ಭ್ರಷ್ಟ ಒಂದು ವ್ಯವಸ್ಥೆಯನ್ನು ಕಂಡುಹಿಡಿತಾ ಇದೆ. ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರನಾಗಿ ಆ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ಇವತ್ತು ನಾನು ಮತ್ತು ನಮ್ಮ ಹಿರಿಯ ನಾಯಕರು ಮತ್ತು ಹಿರಿಯ IAS ಅಧಿಕಾರಿಯಾದ BH ಅನಿಲ್ ಕುಮಾರ್ ಅವರು, ನಮ್ಮ ಸಮಾಜದ ಮುಖಂಡರಾದಂಥ BR ಮೋಹನ್ ರಾಜ್ರವರು ನಾವು ಒತ್ತಾಯಪಡಿಸ್ತೇವೆ. ಕೂಡಲೇ ಈ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ನಡೀತಿದೆ ಇದನ್ನು ನಿಲ್ಲಿಸಬೇಕು. ನೀವು ಕೂಡಲೇ ಈ ಒಂದು ಏನು 16,000 ಜನ ಪೌರ ಕಾರ್ಮಿಕರಿದ್ದಾರೆ ಕೂಡಲೇ ಅವರಿಗೆ ಒಂದು ಕಾಯಂ ಮಾಡಿ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ತಮ್ಮ ಈ ಮೂಲಕ ನಾನು ಬೆಳಗಾವಿಯಿಂದ ತಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಕಡೆ ತಾವು ಗಮನ ಕೊಡಬೇಕು.